ಅದೇ ಭಗವತ್ಪಾದರು ಅದೇ ತಿರುವನಂತಪುರದ ಪಕ್ಕದಲ್ಲೊಂದು ಬೆಟ್ಟ, ಆ ಬೆಟ್ಟದಲ್ಲೊಂದು ಮಹಾದೇವ ದೇವಸ್ಥಾನ, ಅಲ್ಲಿಗೆ ಓಡಿದರು. ಯಾಕೆ ಓಡಿದರು ಅಂದರೆ ಅಲ್ಲಿಯ ಸುದ್ದಿ ಅವರಿಗೆ ಬಂತು, ಗಮನಕ್ಕೆ ಬಂತು. ಅಲ್ಲಿ ಏನು ಮಾಡ್ತಾಯಿದ್ರು ನಮ್ಮ ಅರ್ಚಕರು ಅಂತಂದರೆ, ಅದು ನಂಬೂದಿರಿ ಅಂತ ಬೇರೆ ಸ್ಪಷ್ಟ ಶಬ್ದಗಳಿಂದ ಹೇಳ್ತಾರೆ ಅವರು, ನಂಬೂದಿರಿ ಅರ್ಚಕರು. ಯಾವ ಒಂದು ನಂಬೂದಿರಿ ಕುಟುಂಬದಲ್ಲಿ ಭಗವತ್ಪಾದರ ಅವತಾರ ತಾಳಿದರು, ಅದೇ ಕುಟುಂಬ ಹೇಗಿತ್ತದು, ಇದು ಬಹಳ ಮುಖ್ಯ ನಮಗೆ. ಅವರು ಅಲ್ಲಿ ಈಳವ ಅಂತ ಒಂದು ಸಮಾಜ ಇದೆ, ಈಗಲೂ ಆ ಸಮಾಜ ಭಾಳ ದೊಡ್ಡ ಸಮಾಜ, ಈಳವ ಸಮಾಜ. ನಾರಾಯಣ ಗುರು ಅಂತ ಕೇಳಿರ್ಬೋದು ನೀವು. ಆ ಸಮಾಜದಲ್ಲಿ ಬಂದಂಥವರು ಸಾಧುಗಳು. ಅವರನ್ನು ದೇವಸ್ಥಾನಕ್ಕೆ ಬರಬೇಡಿ ಅಂತ ಪಕ್ಕಕ್ಕೆ ಹಾಕಿದ್ದರು. ಅವ್ರಿಗೆ ಪ್ರವೇಶವೇ ಇಲ್ಲ ದೇವಸ್ಥಾನಕ್ಕೆ. ಗರ್ಭಗುಡಿಗೆಲ್ಲ ಬೇರೆ ವಿಚಾರ ಇತ್ತು, ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಭಗವತ್ಪಾದರು ಅಲ್ಲಿಗೆ ಬಂದು ಆ ಅರ್ಚಕರನ್ನೆಲ್ಲ ಕರೆದು ಅವರಿಗೆ ಸರಿಯಾಗಿ ತಿಳುವಳಿಕೆಯನ್ನು ಹೇಳಿ ಆ ಎಲ್ಲ ಸಮಾಜದವರನ್ನು ಬನ್ನಿ ದೇವಸ್ಥಾನಕ್ಕೆ ಅಂತ ಒಳ ಪ್ರವೇಶ ಮಾಡಿಸಿದರು. ಇದು ಭಗವತ್ಪಾದರು ಸುಮಾರು 350 ವರ್ಷಗಳ ಹಿಂದೆ ಮಾಡಿದಂಥ ಕೆಲಸ ಇದು.